ತಾಲೂಕಿನಲ್ಲಿ ಮುಂಗಾರು ಹಿಂಗಾರು ಹಂಗಾಮಿನ ತೀವ್ರ ಬರಗಾಲ ಆವರಿಸಿದ್ದ ಹಿನ್ನೆಲೆ ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ಮಾಡಲು ರಾಜ್ಯ ಕೇಂದ್ರ ಸರ್ಕಾರಗಳು ಮುಂದಾಗುವಂತೆ ರಾಜ್ಯ ರೈತ ಸಂಘ ಹಸಿರು ಸೇನೆ ತಹಸೀಲ್ದಾರ್ ಮುಖೇನ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಸೋಮವಾರ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಈ ಕುರಿತಂತೆ ಮನವಿ ಸಲ್ಲಿಸಿರುವ ರೈತ ಸಂಘ ಹಸಿರು ಸೇನೆ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ವಿಆರ್ ನಾರಾಯಣರೆಡ್ಡಿ ಬಣದ ತಾಲೂಕಾ ಘಟಕವು ರಾಜ್ಯದಲ್ಲಿ ಸಕಾಲಕ್ಕೆ ಮಳೆಯಾಗದ ಬರಗಾಲ ಆವರಿಸಿದೆ. ಮಳೆ ಆಗದ ಹಿನ್ನೆಲೆ ಬೆಳೆ ಹಾನಿಯಾಗಿದ್ದು ಅದಕ್ಕೆ ಬೆಳೆ ಪರಿಹಾರ ಕೂಡ ಸರ್ಕಾರ ನೀಡಿಲ್ಲ. ರೈತರು ಬೆಳೆ ನಿರ್ವಹಣೆಗೆ ಸಾಲ ಮಾಡಿ ಕೈಸುಟ್ಟುಕೊಂಡಿದ್ದಾರೆ. ಹೀಗಾಗಿ ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ಮಾಡಲು ಒತ್ತಾಯಿಸಿ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದ್ದಾರೆ. ಕಡಲೆ ಬೆಳೆ ಖರೀದಿ ಕೇಂದ್ರ ಪ್ರಾರಂಭಿಸಿ. ಇದೇ ಸಂದರ್ಭದಲ್ಲಿ ಪ್ರತ್ಯೇಕ ಮನವಿ ಸಲ್ಲಿಸಿದ ರೈತ ಸಂಘದ ಪದಾಧಿಕಾರಿಗಳು ತಾಲೂಕಿನಲ್ಲಿ ಅಲ್ಪ ಸ್ವಲ್ಪ ಮಳೆ ಹಿನ್ನೆಲೆ ಬೆಳೆದ ಕಡಲೆ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಜೊತೆಗೆ ಕುಕನೂರು ಎಪಿಎಂಸಿ ಆವರಣದಲ್ಲಿ ಖರೀದಿ ಕೇಂದ್ರ ತೆರೆಯುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಜೀರ್ ಸಾಬ್ ತಳಕಲ್, ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಚೆಟ್ಟಿ, ಲಕ್ಷ್ಮಣ್ ಕೋರಿ, ಫಕೀರಪ್ಪ ನಿಟ್ಟಾಳಿ, ಅನಿಲ್ ಕುಮಾರ್, ವಿಶ್ವನಾಥ್ ಕೋಟೆ, ಹುಚ್ಚಪ್ಪ ಸರಣನಿಂಗಣ್ಣವರ್, ಸಾವಿತ್ರಮ್ಮ ತೆಂಗಿನಮನಿ, ಗಂಗಮ್ಮ ಹುಡೇದ್ ಇನ್ನಿತರರಿದ್ದರು. ಸಕಾಲಕ್ಕೆ ಮಳೆ ಆಗದೆ ಬೆಳೆಗಳು ಕೂಡ ಹಾಳಾಗಿದ್ದು ಅದಕ್ಕೆ ಸರ್ಕಾರದಿಂದ ಬೆಳೆ ಪರಿಹಾರವನ್ನು ಕೂಡ ಇದುವರೆಗೂ ಕೂಡ ನೀಡಿಲ್ಲ. ಇದರಿಂದ ರೈತರ ಬೆಳೆ ನಿರ್ವಹಣೆಗೆ ಸಾಲ ಮಾಡಿ ಕೈ ಸುಟ್ಟುಕೊಂಡಿದ್ದಾರೆ. ಆದ್ದರಿಂದ ರಾಜ್ಯದ ರೈತರ ಸಂಪೂರ್ಣ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ.